ಕರ್ನಾಟಕ ನವನಿರ್ಮಾಣ ವೇದಿಕೆಗೆ ಇವತ್ತೊಂದು ದಿವಸ ಸಂಕೇಶ್ವರ ನಗರದಲ್ಲಿ ನಾವು ದಿನಾಂಕ 9/4/2026 ಶ್ರೀ ಮಹಾಲಕ್ಷ್ಮಿ ಮಂದಿರದಲ್ಲಿ ಸಮಯ 10ರಿಂದ ಸಾಯಂಕಾಲ 5 ಗಂಟೆವರೆಗೆ ಏನು ಸಂಕೇಶ್ವರ ಕುಮಾರಿಗೆ ನಮ್ಮ ಸಂಘಟನೆಯಿಂದ ಭವ್ಯವಾಗಿರ್ತಕ್ಕಂಥ ಜನಸಂಪರ್ಕ ಕಾರ್ಯಕ್ರಮ ನಮ್ಮ ಕರ್ನಾಟಕ ನವನಿರ್ಮಾಣ ವೇದಿಕೆಯಿಂದ ಭವ್ಯವಾಗಿರ್ತಕ್ಕಂಥ ಜನಸಂಪರ್ಕ ಕಾರ್ಯಕ್ರಮ ಮಾಡಿದ್ವಿ. ಯಾಕೆ ಮಾಡಿದ್ವಿ ಅಂದ್ರೆ ಸಂಕೇಶ್ವರ ನಗರದಲ್ಲಿ ಸಾಕಷ್ಟು ಸಾರ್ವಜನಿಕವಾಗಿರ್ತಕ್ಕಂಥ ಸಮಸ್ಯೆಗಳಿರೋದ್ರಿಂದ ಸಾರ್ವಜನಿಕರ ಸಮಸ್ಯೆಗಳು ವಸತಿ ಸಮಸ್ಯೆ ಆಗಿರ್ಬೋದು, ರಸ್ತೆ, ಚರಂಡಿ, ದೀಪದ ವ್ಯವಸ್ಥೆ, ಗೃಹಲಕ್ಷ್ಮಿ ಹಣ ಬರದೇ ಇರೋದು, ಸಂಧ್ಯಾ ಸುರಕ್ಷಾ, ವಯಸ್ಕರ ಪಿಂಚಣಿ ಬರದೇ ಇರೋದ್ರಿಂದ ಈ ಎಲ್ಲ ಸಮಸ್ಯೆಗಳನ್ನ ಅವಲೋಕಿಸಿ ಒಂದು ದಿನ ನಾವೇನಪ್ಪ ಅಂದ್ರೆ ಎಲ್ಲ ಸೇರಿ ನಮ್ಮ ಸಂಘಟನೆ ವತಿಯಿಂದ ನಾವು ಜನಸಂಪರ್ಕ ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿ ಸಾಕಷ್ಟು ಜನರ ಕುಂದುಕೊರತೆಗಳ ಅಹವಾಲುಗಳನ್ನ ನಮ್ಮ ಸಂಘಟನೆಗೆ ಜನ ಸಲ್ಲಿಸಿದ್ರು. ಸುಮಾರು 280ಕ್ಕೂ ಅಧಿಕವಾಗಿರ್ತಕ್ಕಂಥ ಅರ್ಜಿಗಳು ಬಂದು ಆ ಎಲ್ಲ ಮನವಿಗಳನ್ನ ನಾವು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗೆ ಕೆಲವೊಂದು ಗೃಹಲಕ್ಷ್ಮಿ ಹಣ ಬರದೇ ಇರೋದು, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಲ್ಲಿ ಬಗೆಹರಿಸಿದ್ದು, ಕೆಲವೊಂದು ಕರೆಂಟ್ ಸಮಸ್ಯೆ ಇರೋದು KVFದಿಂದ, ಮತ್ತು ವೃದ್ಧಾಪ್ಯ ವೇತನಗಳು ಬರದೇ ಇರೋದು ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಅಲ್ಲಿ ಎನ್ಕ್ವೈರಿ ಮಾಡ್ಕೊಂಡು ಅವ್ರದ್ದು ಏನು ಸಮಸ್ಯೆ ಇತ್ತು ಆ ಬಗೆಹರಿಸಿ ಮಾಡಿದ್ದು. ಮುಂದೆ ಉಳಿದಿರ್ತಕ್ಕಂಥ ಈ ವಸತಿ, ಚರಂಡಿ, ರಸ್ತೆ ಇಂಥ ಸಮಸ್ಯೆಗಳನ್ನ ಸಂಬಂಧಪಟ್ಟಿರ್ತಕ್ಕಂಥ ಪುರಸಭೆಗೆ ಒಂದು ಮನವಿಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಸುಮಾರು 1 ತಿಂಗಳವರೆಗೆ ಎಲ್ಲ ಅವಲೋಕಿಸಿ ಅಧ್ಯಯನ ಮಾಡಿ ಆ ವಾರ್ಡ್ ವೈಸ್ ಅವರು ಎಲ್ಲರಿರ್ತಾರೆ ಏರಿಯಾ ಎಲ್ಲ ಅವಲೋಕನೆ ಮಾಡಿ ಆಮೇಲೆ ಒಂದು ಏನಪ್ಪ ಅಂದರೆ ಮನವಿ ಪತ್ರವನ್ನು ತಯಾರು ಮಾಡಿ ಇವತ್ತಿಂದ ಸಂಕೇಶ್ವರ ನಗರದ ಪುರಸಭೆ ಕಾರ್ಯಾಲಯದಲ್ಲಿ ನಮ್ಮ ಸಂಕೇಶ್ವರ ಪುರಸಭೆಯ ಮುಖ್ಯಾಧಿಕಾರಿಯಾಗಿರ್ತಕ್ಕಂಥ ಶ್ರೀ ಮಠಸರ್ ಅವರಿಗೆ ಏನಪ್ಪ ನಮ್ಮ ಸಂಘಟಿಸಿದ ಎಲ್ಲ ಸಂಕೇಶ್ವರದ ನಗರದ ನಾಗರಿಕರ ಸಮಸ್ಯೆ ಇರೋದು ಅವರೆಲ್ಲ ಕರೆಸಿ ಇವತ್ತಿನ ಈ ನಮ್ಮ ಸಂಘಟನೆ ಮುಖಾಂತರ ಅವ್ರಿಗೇನಪ್ಪ ಅಂದ್ರೆ ಮನವಿಯನ್ನು ಸಲ್ಲಿಸ್ತಾ ಇದ್ವಿ. ಆ ಮನವಿಯಲ್ಲಿರ್ತಕ್ಕಂಥ ವಿಷಯ ಏನಪ್ಪ ಅಂದ್ರೆ ಸಾಕಷ್ಟು ವಸತಿ ಇರ್ತಕ್ಕಂಥ ಮನೆ ಇರ್ತಿರ್ತಕ್ಕಂಥ ಸಾಕಷ್ಟು ಜನ ಏನಪ್ಪ ಅಂದ್ರೆ ಮನೆಗಳ ಸಲುವಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆ ಎಲ್ಲ ಅರ್ಜಿಗಳನ್ನ ಏನಪ್ಪ ಅಂದ್ರೆ ಒಂದು ಕಡೆ ಕೂಡಿಕೊಡಿಸಿ ವಾರ್ಡ್ ವೈಜ ಮತ್ತು ಏರಿಯಾ ವೈಜ್ ಏನಪ್ಪ ಅಂದ್ರೆ ಅವನ್ನೆಲ್ಲ ಅರ್ಜಿ ಮಾಡಿದ್ದೀವಿ. ಇವತ್ತಿನ ಆ ಎಲ್ಲ ವರದಿಯನ್ನು ಸನ್ಮಾನ್ಯ ಮುಖ್ಯಾಧಿಕಾರಿಗಳ ಮುಂದೆ ಸಾದರಪಡಿಸಿ ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ. ಸಾರ್ವಜನಿಕರಿಂದ ಬಂದಿರತಕ್ಕಂಥ ಅರ್ಜಿಗಳ ಬೇಡಿಕೆಗಳನ್ನು ಕುಂದುಕೊರತೆಗಳನ್ನು ಪರಿಶೀಲಿಸಿ ಬಗೆಹರಿಸುವುದಕ್ಕೆ ಮಾನ್ಯ ಮುಖ್ಯಾಧಿಕಾರಿಗೆ ಈ ಮುಖಾಂತರ ನಾವು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಈ ಪತ್ರ ಮಾನ್ಯರೇ, ಈ ಪತ್ರ ಮೂಲಕ ನಾವು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ 9/4/2026 ಸಂಕೇಶ್ವರ ನಗರದ ಮಹಾಲಕ್ಷ್ಮಿ ಮಂದಿರದಲ್ಲಿ ನಮ್ಮ ಕರ್ನಾಟಕ ನವನಿರ್ಮಾಣ ವೇದಿಕೆ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಭವ್ಯ ಜನಸಂಪರ್ಕ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಂದ ಬಂದಿರುವ ನಮ್ಮ ಕಾರ್ಯಾಲಯಕ್ಕೆ ಸಂಬಂಧಪಟ್ಟ ಅಹವಾಲುಗಳನ್ನು ತಮಗೆ ಈ ಪತ್ರ ಮುಖಾಂತರ ಸಲ್ಲಿಸುತ್ತೇವೆ. ಈ ಅಹವಾಲುಗಳನ್ನು ತಾವುಗಳು ಪರಿಶೀಲಿಸಿ ಅವುಗಳ ನಿಯಮಾನುಸಾರ ಅವರ ಸಮಸ್ಯೆಗಳನ್ನು ಪರಿಹಾರ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಕರ್ನಾಟಕ ನವನಿರ್ಮಾಣ ವೇದಿಕೆ ವತಿಯಿಂದ ಇವತ್ತು ಸಂಕೇಶ್ವರ ಸಾರ್ವಜನಿಕರ ಒಂದು ಕುಂದುಕೊರತೆಗಳನ್ನು ಒಂದು ಸಮಾವೇಶವನ್ನು ಮಾಡಿ ಆ ಎಲ್ಲ ಅರ್ಜಿಗಳನ್ನು ಈ ಪತ್ರಕ್ಕೆ ಸಲ್ಲಿಸಿರ್ತಾರೆ. ಇದರಲ್ಲಿ ಮೊದಲು ವಸತಿ ಯೋಜನೆ ಮತ್ತು ಚರಂಡಿ ಹಾಗೂ ಬೀದಿ ದೀಪ, ಸ್ವಚ್ಛತೆ ಇತ್ಯಾದಿ ವಿಷಯಗಳನ್ನು ಒಳಗೊಂಡದ. ಈಗಾಗಲೇ ಎಲ್ಲರಿಗೂ ತಿಳಿದಿರೋ ಪ್ರಕಾರ ವಸತಿಗೆ ಸಂಬಂಧಪಟ್ಟಂತೆ ಎಲ್ಲರೂ ಆನ್ಲೈನ್ದಲ್ಲಿ ಅಪ್ಲಿಕೇಶನ್ಗಳನ್ನ ಹಾಕಿದರೆ ಅವುಗಳನ್ನ ನಮ್ಮ ಪುರಸಭೆ ಸಿಬ್ಬಂದಿಗಳು ಬಂದು ಪರಿಶೀಲನೆ ಮಾಡ್ತಾರೆ. ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಕ್ರಮವನ್ನು ಕೈಗೊಳ್ತೀವಿ. ನಾವು ಬುದ್ಧ ಬಸವ ಮತ್ತು ಅಂಬೇಡ್ಕರ್ ಯೋಜನೆಯಡಿ 2018ರಿಂದ ಏನು ಅಪ್ಲಿಕೇಶನ್ ಹಾಕಿದ್ರಲ್ಲ ಅವ್ರಿಗೆ ಈಗಾಗಲೇ ಒಂದು ಸರ್ಕಾರದ ಹೊಸ ಯೋಜನೆ ಬಂದದ. ಆ ಯೋಜನೆಗಳನ್ನ ತಯಾರು ಮಾಡತ್ತೀವಿ. ಅದು ಮಂಜೂರಾದ ತಕ್ಷಣ ತಮಗೆ ಅವಾಗ 2018ರಿಂದ ಮೊದಲು ಯಾರು ಅಪ್ಲಿಕೇಶನ್ ಹಾಕಿದ್ರಲ್ಲ ಅವ್ರಿಗೆ ಕೊಡುವಂಥ ವ್ಯವಸ್ಥೆ ಅದ. ಅದರಲ್ಲಿ ಆ ಪ್ರಕಾರದ ಕ್ರಮ ಕೈಗೊಳ್ತೀವಿ ನಾವು ವಸತಿ ಬಗ್ಗೆ. ಮತ್ತು ಈಗ ಏನು ವಸತಿ ಯೋಜನೆ 2ರಲ್ಲಿ ಈ ಆನ್ಲೈನ್ ಕೇಂದ್ರಗಳಲ್ಲಿ ಚಾಲೂ ಇರ್ತದೆ, ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು. ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಗಂಡು ಮೆಟ್ಟಿನ ನಾಡಿಗಾಗಿ ದಿಟ್ಟ ಹೋರಾಟ ಮಾಡುತ್ತಿರುವ ಕರ್ನಾಟಕ ನವನಿರ್ಮಾಣ ವೇದಿಕೆ ಇಂದು ಶ್ರೀ ಶಿವಾನಂದ ಲಕ್ಷ್ಮಣ್ ಸಮಕನವರ್ ಕಾರ್ಯಾಧ್ಯಕ್ಷರು, ಬೆಳಗಾವಿ ಜಿಲ್ಲೆ ಕರ್ನಾಟಕ ನವನಿರ್ಮಾಣ ವೇದಿಕೆ ಇವರು ಇಂದು ಮಾನ್ಯ ಮುಖ್ಯಾಧಿಕಾರಿಗಳು ಪುರಸಭೆ ಕಾರ್ಯಾಲಯ ಸಂಕೇಶ್ವರ್ ಇವರಿಗೆ ಮನವಿಯನ್ನು ಅರ್ಪಣೆ ಮಾಡಿದರು. ಜನಸಂಪರ್ಕ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಂದ ಬಂದಿರುವ ಅರ್ಜಿಗಳ ಬೇಡಿಕೆಗಳನ್ನು ಕುಂದುಕೊರತೆಗಳನ್ನು ಪರಿಶೀಲಿಸಿ ಬಗೆಹರಿಸುವ ಕುರಿತು ಇಂದು 11 ಮೇ 2026ರಂದು ಅವರು ಪುರಸಭೆಗೆ ಆಗಮಿಸಿ ಮನವಿಯನ್ನು ಸಲ್ಲಿಸಿದರು. ಹಿಂದೆ 9 ಏಪ್ರಿಲ್
2026ರಂದು ಸಂಕೇಶ್ವರ ನಗರದ ಶ್ರೀ ಮಹಾಲಕ್ಷ್ಮಿ ಮಂದಿರದ ಸಭಾಭವನದಲ್ಲಿ ಕರ್ನಾಟಕ ನವನಿರ್ಮಾಣ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದ ಭವ್ಯ ಜನಸಂಪರ್ಕ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಂದ ಬಂದಿರುವ ತಮ್ಮ ಈ ಅರ್ಜಿಗಳ ಮೂಲಕ ಪರಿಶೀಲಿಸಿ ಅವರು ಇಂದು ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಸಲ್ಲಿಸಿದರು. ಮನೆಗಳ ಬೇಡಿಕೆ ಹಾಗೂ ಅನೇಕ ಬೇಡಿಕೆಗಳ ಕುರಿತು ಈ ಒಂದು ಮನವಿಯಲ್ಲಿ ಉಲ್ಲೇಖ ಇರುತ್ತದೆ. ಈ ಮನವಿ ಅರ್ಪಣೆಯಲ್ಲಿ ಉಪಸ್ಥಿತಿ ಜಿಲ್ಲಾ ಕಾರ್ಯಾಧ್ಯಕ್ಷರು ಶಿವಾನಂದ್ ಲಕ್ಷ್ಮಣ್ ಸಮಕನವರ್, ಗಣೇಶ್ ಕಾಳೆ, ಅಹಿಂದ್ ಜಿಲ್ಲಾ ಅಧ್ಯಕ್ಷರು, ಮುಖ್ಯಸ್ಥರಾದ ಅರುಣ್ ಬಿಜಾಪುರೆ, ಮುಖಂಡರಾದ ರೂಪ್ ಸಿಂಗ್ ಕೃಷ್ಣಪ್ಪ ನಾಯ್ಕ್, ಸೂರಜ್ ಸಟ್ಯಪ್ಪ ಪಾತ್ರೋಟ್, ಸೂರಜ್ ನೇಮಾಣಿ, ಅವಧೂತ್ ಪಾತ್ರೋಟ್, ಸಟ್ಯಪ್ಪ ಜೈಕಾರ್, ಮಲಗೋಡ ಮಲ್ಲಿಕಾರ್ಜುನ್ ಉರ್ಫ್ ನಾಯ್ಕ್ ಮನಿ, ಪ್ರಕಾಶ್ ಮೈಲಾಕೆ, ಅಕ್ಷಯ್ ದೌಡತೆ, ಸುರೇಶ್ ಗಸ್ತಿ ಹಾಗೂ ಅನೇಕ ಕರ್ನಾಟಕ ನವನಿರ್ಮಾಣ ವೇದಿಕೆಯ ಪದಾಧಿಕಾರಿಗಳು ಮತ್ತು ಫಲಾನುಭವಿಗಳು ಮತ್ತು ನಾಗರಿಕರು, ಮಹಿಳೆಯರು ಈ ಒಂದು ಮನವಿ ಅರ್ಪಣೆಯಲ್ಲಿ ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್.